ಅಭಿರುಚಿ ತಾರೆಗಳ ಸಮರಕ್ಕೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ತಮ್ಮ ಟೀಮ್ ಮೆಂಬರ್ಸ್ನ ಹಿಂದೆ ಬಿಟ್ಟು ಬಂದ್ರು ನಮ್ಮ ಸುರೇಶ್ ರೈ ಅವರು ಅವಲಕ್ಕಿ ಹಾಲ್ ಬಾಯ್ ಮಾಡಕ್ಕೆ ಮುಂದಾಗಿದ್ದಾರೆ. ಸುರೇಶ್ ರೈ ಅವರೇ, ಸಿದ್ಧರಾಗಿದ್ದೀರಾ ಅಡ್ಗೆ ಮಾಡೋಕೆ? ಬನ್ನಿ. ಓಕೆ, ಅವಲಕ್ಕಿ ಹಾಲ್ ಬಾಯ್ ಮಾಡೋಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಖಂಡಿತ ಹೇಳ್ತೀನಿ. ನೆನೆಸಿರೋ ಅವಲಕ್ಕಿ, ಬೆಲ್ಲ, ತುಪ್ಪ, ಹಾಲು, ಪಿಸ್ತಾ, ಗೋಡಂಬಿ, ಒಣ ದ್ರಾಕ್ಷಿ, ಆಮೇಲೆ ಏಲಕ್ಕಿ ಪುಡಿ ಮಾಡಿರೋದು, ಕಾಯಿ ತುರಿ. ಓಕೆ, ತುಂಬಾ ಸಿಂಪಲ್ ಆಗಿದೆ ಸಾಮಗ್ರಿಗಳು. ಶುರು ಮಾಡ್ಬಿಡೋಣವಾ? ನನ್ಗಂತೂ ಕ್ಯೂರಿಯಾಸಿಟಿ ಜಾಸ್ತಿ, ಯಾಕಂದ್ರೆ ನೀವು ಹೆಣ್ಮಕ್ಳೆಲ್ಲ ಹಿಂದೆ ಬಿಟ್ಟು ಬಂದಿದ್ದೀರಲ್ಲ. ಹೌದಲ್ಲ. ಫಸ್ಟ್ ನಾವು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಏನ್ ಹಾಕ್ತೀರಾ? ಅದಕ್ಕೆ ನೆನೆಸಿದ ಅವಲಕ್ಕಿ. ಎಷ್ಟು ಹೊತ್ತು ನೆನೆಸ್ಬೇಕಾಗತ್ತೆ ಅವಲಕ್ಕಿ? ಸ್ವಲ್ಪ ಒಂದು 1 ಅವರ್. ಯಾವ ಅವಲಕ್ಕಿನ ತಗೊಂಡಿದ್ದೀರಾ ನೀವು? ಗಟ್ಟಿ ಅವಲಕ್ಕಿ. ಗಟ್ಟಿ ಅವಲಕ್ಕಿ, ಪೇಪರ್ ಅವಲಕ್ಕಿ ಅಲ್ಲ? ಪೇಪರ್ ಅವಲಕ್ಕಿ ಅಲ್ಲ. ಸ್ವಲ್ಪ ಒಂದು ಅರ್ಧ ಅದಷ್ಟು ಹಾಕ್ತೀನಿ. ಕ್ವಾಂಟಿಟಿ ತುಂಬಾ ಬೇಡಲ್ಲ, ಜಾಸ್ತಿ ಜನ ಇಲ್ಲ ತಿನ್ನೋಕೆ. ಈಗ ಕಾಯಿ ತುರಿ ಹಾಕ್ತೀನಿ. ಈಗ ಬೆಲ್ಲನ ಏನಂದ್ರೆ ಗಟ್ಟಿ ಆದ್ರೆ ಮಿಕ್ಸಿಲಿ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಏನು ಪೇಸ್ಟ್ ತರ ಮಾಡ್ಕೊಂಡಿದ್ದೀನಿ. ಇದೀಗ ಸ್ವಲ್ಪ ಹಾಲು, ಹಾಗೆ ಈ ಗೋಡಂಬಿ ಮತ್ತೆ ಪಿಸ್ತಾ ಇದೆ ಇಲ್ಲ, ಇದನ್ನು ಇದ್ರ ಜೊತೆನಲ್ಲಿ ಹಾಕೊಂಡು ರುಬ್ಬೇಕು. ಇದನ್ನೇನು ತುಪ್ಪದಲ್ಲಿ ಹುರಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಏಲಕ್ಕಿ ಪುಡಿ. ಓಕೆ, ತೆಳುವಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಜಾಸ್ತಿ ತಗೊಳುತ್ತೆ. ಹೌದು. ಸೊ ಆಗಿದೆ. ಸಪ್ನಾ, ನಮ್ಮ ಶಿಷ್ಯ ಇತ್ತೀಚೆಗೆ ಟ್ಯೂಷನ್ ಬಂದಿಲ್ಲ, ಎಲ್ಲ ಮರ್ತಿದ್ದಾನೆ. ಹೆಂಗ್ ಗಮ್ಮಂತ ಇದೆ. ಸುರೇಶ್, ಅದಕ್ಕೆ ಯಾಕೆ ಹಾಲು ಬಾಯ್ ಅಂತ ಕರೀತಾರೆ ಹೇಳ್ತೀರಾ? ಮೇಡಮ್ ನಾನೆಲ್ಲ ಅಲ್ಲಿ ಹಾಲಿದೆ, ಅಲ್ಲಿ ಬಾಯ್ ಇದೆ, ಅದಕ್ಕೆ ಹಾಲು ಬಾಯ್ ಅಂತ ತರ್ಲೇನೆ ಹೇಳ್ತಾರೆ. ಸ್ವಲ್ಪ ತುಪ್ಪ ಹಾಕೋಬೇಕು. ಈಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ರು ಅಂತದನ್ನ ಮಿಶ್ರಣನ ಹಾಕ್ತಿದ್ದೀವಿ. ಮೇನ್ ಏನಂದ್ರೆ ಇದನ್ನ ಕಲ ಹದ್ದಿರೋಂಗೆ ನೋಡ್ಕೋಬೇಕು. ಕ್ಯೂರಿಯಾಸಿಟಿಗೋಸ್ಕರ ಬಂದೇ ಬಿಟ್ರ ಹೇಗ್ ಮಾಡ್ತಿದಾರೆ ನೋಡೋಣ ಅಂತ. ನಿಜವಾಗ್ಲೂ ನೋಡೋಣ. ಅವಲಕ್ಕಿ ಹಾಲು ಬಾಯಿ ತಿಂದಿರ್ಲಿಲ್ಲ ನಾನು, ಬೇರೆ ಹಾಲು ಬಾಯಿ ತಿಂದಿದ್ದೀನಿ. ನೋಡಿ ಬೇಕಾದ್ರೆ ಬೇರೆ ಯಾವ ಹಾಲು ಬಾಯಿನೂ ಮಾಡಲ್ಲ, ಬರೀ ಅವಲಕ್ಕಿ ಹಾಲು ಬಾಯಿನೇ ಮಾಡ್ತೀವಿ ಮನೆಯಲ್ಲಿ. ಇದು ನಿಮ್ಗೆ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗುತ್ತೆ ಮೇಡಮ್, ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದು ಬಿಡುತ್ತೆ, ಇದು ಪಾತ್ರೆ ಹಚ್ಕೊಂಡಿರತ್ತಲ್ವಾ, ಇದು ಜನರಲಿ ಹೀಗೆ ಮಾಡೋದು. ಇದು ಹತ್ಕೊಂಡಿರೋದು ಬಿಟ್ಟ ತಕ್ಷಣ ತಟ್ಟೆಯಿಂದ ಬಿಡುತ್ತೆ ಅಂತ ಅರ್ಥ. ಆಯ್ತಾ? ಒಲೆ ಆಫ್ ಮಾಡೋಣ. ಇದಕ್ಕೆ ಒಣ ದ್ರಾಕ್ಷಿನ ರಂಗೋಲಿ ಪುಡಿ ತಂದು ಇಲ್ಲ, ಅದು ಯಾಕೆ ಹಾಗೆ ಮಾಡಿದ್ದೀನಿ ಅಂತಂದ್ರೆ ಮೇಡಮ್, ಇದನ್ನೇನು ಗೊತ್ತಾ, ಇದು ಸ್ವಲ್ಪ ಆರಿದ್ಮೇಲೆ ಕ್ಲೀನಾಗಿ ಕಟ್, ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಸ್ಕ್ವೇರ್ ಆದ್ರೂ ಮಾಡಿ, ರೆಕ್ಟಾಂಗಲ್ ಆಗಿ ಮಾಡಿ, ನಿಮ್ಮ ಟೇಸ್ಟ್ಗೆ ಸರಿಯಾಗಿ. ಈಗ ನೀವು ಮಾಡಿರೋದು ನೋಡಿದ್ರೆ ಆಫ್ರಿಕಾ ಶೇಪ್, ಯಾವ ಶೇಪಲ್ಲಿ ಬೇಕಾದ್ರೂ ನೀವು ಕಟ್ ಮಾಡ್ಕೊಂಡು. ಇವಾಗ ಮಾಡಕ್ ಆಗಲ್ಲ, ಒಂಚೂರು ಇನ್ನೊಂದು 10 ನಿಮಿಷ, ಒಂದು 5 ನಿಮಿಷ ಸರಿ ಹೋಗುತ್ತೆ. 10 ನಿಮಿಷದಲ್ಲಿ ಈಗ ಅವಲಕ್ಕಿ ಹಾಲು ಬಾಯ್ ರೆಡಿ ಇದೆ. ತಿನ್ನೋದಕ್ಕೆ 10 ನಿಮಿಷ ಕಾಯ್ಬೇಕು. ಈಗ ಸದ್ಯಕ್ಕೆ ನನ್ನ ಕೈಲಿರೋದು ಬಿಸಿ ಬಿಸಿಯಾದ ಅವಲಕ್ಕಿ ಹಾಲ್ ಬಾಯ್ ಸಿದ್ಧವಾಯ್ತು. ಅವಲಕ್ಕಿ ಹಾಲ್ ಬಾಯಿ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಅವಲಕ್ಕಿ, ಬೆಲ್ಲ, ತುಪ್ಪ, ಹಾಲು, ಪಿಸ್ತಾ, ಗೋಡಂಬಿ, ಒಣದ್ರಾಕ್ಷಿ, ಏಲಕ್ಕಿ ಪುಡಿ ಮತ್ತು ಕಾಯಿ ತುರಿ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಅವಲಕ್ಕಿ, ಕಾಯಿ ತುರಿ, ಬೆಲ್ಲ, ಹಾಲು, ಗೋಡಂಬಿ, ಪಿಸ್ತಾ, ಏಲಕ್ಕಿ ಪುಡಿ ಹಾಕಿ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ತುಪ್ಪ, ರುಬ್ಬಿದ ಅವಲಕ್ಕಿ ಮಿಶ್ರಣ ಹಾಕಿ ಚೆನ್ನಾಗಿ ಕೈಯಾಡಿಸಿ ತಟ್ಟೆಗೆ ಹಾಕಿಕೊಂಡು ಒಣದ್ರಾಕ್ಷಿಯಿಂದ ಅಲಂಕರಿಸಿದ್ರೆ ಅವಲಕ್ಕಿ ಹಾಲುಬಾಯಿ ಸವಿಯಲು ಸಿದ್ಧ.